ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಶ್ರೀ ಪೇಯಾಳ್ವಾರ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕಂತ ಇದ್ದೀನಿ. ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು 12 ಆಳ್ವಾರ್ಗಳಲ್ಲಿ ಮೊದಲ್ ಆಳ್ವಾರ್ಗಳು ಅಂತ ಗುರುತಿಸಲ್ಪಡುವಂತಹ ಶ್ರೀ ಪೊಯ್ಹೈ ಆಳ್ವಾರ್, ಶ್ರೀ ಭೂದತ್ ಆಳ್ವಾರ್ ಇವರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಮೊದಲ್ ಆಳ್ವಾರ್ಗಳಲ್ಲಿ ಮೂರನೆಯವರಾದಂತಹ ಹಾಗೂ 12 ಆಳ್ವಾರ್ಗಳಲ್ಲಿ ಮೂರನೆಯವರಾದಂತಹ ಶ್ರೀ ಪೇಯಾಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಮೊದಲ 3 ಆಳ್ವಾರ್ಗಳು ಅಂದರೆ ಶ್ರೀ ಪೊಯ್ಹೈ ಆಳ್ವಾರ್, ಶ್ರೀ ಭೂದತ್ ಆಳ್ವಾರ್ ಹಾಗೂ ಶ್ರೀ ಪೇಯಾಳ್ವಾರ್ ಇವರು ಮೂವರು ದೇವರ ಕೃಪೆಯಿಂದ ಅವತರಿಸಿದವರು. ಇವರು ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಜನಿಸಿದವರಲ್ಲ. ಆದ್ದರಿಂದ ಇವರನ್ನು ಅಯೋನಿಜರು ಅಂತ ಕರೀತಾರೆ ಅಂತ ನಾನು ಹೇಳಿದ್ದೆ. ಪೊಯ್ಹೈ ಆಳ್ವಾರ್ ಅವರು ತಮಿಳುನಾಡಿನ ಕಾಂಚೀಪುರಂನಲ್ಲಿರುವಂತಹ ತಿರುವೆಕ್ಕ ಎಂಬ ಊರಿನಲ್ಲಿದ್ದಂತಹ ಯದೋದ್ಗಾರಿ ದೇವಸ್ಥಾನದ ಆವರಣದಲ್ಲಿದ್ದಂತಹ ಒಂದು ಕೊಳದಲ್ಲಿ ತಾವರೆಯ ಪುಷ್ಪದಲ್ಲಿ ಜನಿಸಿದರು ಅನ್ನೋದನ್ನು ನಾವು ನೋಡಿದ್ವಿ. ಅದೇ ರೀತಿ ಶ್ರೀ ಭೂದತ್ ಆಳ್ವಾರ್ ಅವರು ತಮಿಳುನಾಡಿನ ತಿರುಕ್ಕಡಲ್ ಮಲ್ಲೈ ಅಂದರೆ ಈಗಿನ ಮಹಾಬಲಿಪುರಂ ಅಲ್ಲಿರುವಂತಹ ಸ್ಥಳ ಶಯನ ಪೆರುಮಾಳ್ ದೇವಸ್ಥಾನದ ಆವರಣದಲ್ಲಿದ್ದಂತಹ ಒಂದು ನೀಲೋದ್ಭವ ಪುಷ್ಪದಲ್ಲಿ ಜನಿಸಿದರು ಅನ್ನೋದನ್ನು ನೋಡಿದ್ವಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಶ್ರೀ ಪೇಯಾಳ್ವಾರ್ ಅವರು ಎಲ್ಲಿ ಜನಿಸಿದರು ಅನ್ನೋದನ್ನು ನೋಡೋಣ. ತಮಿಳುನಾಡಿನಲ್ಲಿರುವಂತಹ ತಿರುಮೈಲೈ ಅಂದರೆ ಈಗಿನ ಮೈಲಾಪುರ್ ಚೆನ್ನೈನಲ್ಲಿದೆ. ಈ ತಿರುಮೈಲೈ ಅಲ್ಲಿ ಆದಿಕೇಶವ ಪೆರುಮಾಳ್ ದೇವಾಲಯ ಇದೆ. ಈ ದೇವಾಲಯದ ಆವರಣದಲ್ಲಿರುವಂತಹ ಒಂದು ಕೊಳದಲ್ಲಿ ನೈದಲೆಯ ಪುಷ್ಪದಲ್ಲಿ ಶ್ರೀ ಪೇಯಾಳ್ವಾರ್ ಅವರು ಅವತರಿಸಿದರು ಅಂತ ಹೇಳಲಾಗ್ತಾ ಇದೆ. ಕೆಲವರು ಏನು ಹೇಳ್ತಾರೆ ಅಂದರೆ ಅದು ಕೊಳ ಅಲ್ಲ, ಒಂದು ಬಾವಿ. ಆ ಬಾವಿಯಲ್ಲಿದ್ದಂತಹ ಒಂದು ನೈದಲೆಯ ಹೂವಿನಲ್ಲಿ ಪೇಯಾಳ್ವಾರ್ ಅವರು ಅವತರಿಸಿದರು ಅಂತ ಕೆಲವರು ಹೇಳ್ತಾರೆ. ಈಗ ನಾವು ಆ ದೇವಸ್ಥಾನಕ್ಕೆ ಹೋದರೆ ಆ ಬಾವಿಯನ್ನು ನಾವು ನೋಡ್ಬೋದು. ಅದೇ ರೀತಿ ಶ್ರೀ ಪೊಯ್ಹೈ ಆಳ್ವಾರ್ ಅವರು ಅವತರಿಸಿದ ಆ ಯದೋದ್ಗಾರಿ ದೇವಸ್ಥಾನದ ಆವರಣದಲ್ಲಿದ್ದಂತಹ ಕೊಳ ಅದು ಸಹ ಈಗಲೂ ಹೋದರೂ ನಾವು ನೋಡ್ಬೋದು. ಅದೇ ರೀತಿ ಭೂದತ್ ಆಳ್ವಾರ್ ಅವರು ಅವತರಿಸಿದ ದೇವಸ್ಥಾನ ಏನಿದೆ, ಸ್ಥಳಶಯನ ಪೆರುಮಾಳ್ ದೇವಸ್ಥಾನ, ಅಲ್ಲಿ ಹೋದರೆ ಭೂದತ್ ಆಳ್ವಾರ್ ಅವರ ಒಂದು ಜನ್ಮಸ್ಥಳ ಏನಿದೆ ಅದನ್ನು ನಾವು ನೋಡಬಹುದು. ಪೇಯಾಳ್ವಾರ್ ಅವರ ಕಾಲಮಾನ ಏನಿದೆ ಅದು 7ನೇ ಶತಮಾನ. ಸಾಂಪ್ರದಾಯಿಕ ವಾದಗಳ